ಮತ್ತೆ ಫ್ರೆಶರ್ಸ್ಗೋಸ್ಕರ ಅಪ್ಡೇಟ್ ತಂದಿದ್ದೀನಿ. ಎಲ್ಲ ಕಂಪ್ನೀಸು ತುಂಬ ಚೆನ್ನಾಗಿದೆ. ಯಾವುದೇ ಸ್ಟಾರ್ಟಪ್ ಆಗಲಿ ಅಥವಾ ಸ್ಮಾಲ್ ಆರ್ಗನೈಸೇಷನ್ ಅಲ್ಲೇ ಅಲ್ವಾ ಇದು. ಸೊ MNC ಕಂಪ್ನಿ ಅದರಿಂದ ಅವ್ರು ಆನ್ಲೈನ್ ಟೆಸ್ಟ್ ತಗೋತಾರೆ. ಯಾಕೆ ತುಂಬ ಜನ ಅಪ್ಲೈ ಮಾಡಿರ್ತಾರಲ್ವಾ. ಸೊ ಫಸ್ಟ್ ರೌಂಡಲ್ಲೇ ತುಂಬ ಜನ ಸ್ಕ್ರೀನ್ ಮಾಡಬೇಕಂತ ಆನ್ಲೈನ್ ಟೆಸ್ಟ್ ತೊಗೊಂಡಿರ್ತಾರೆ. ನೀವು ಆನ್ಲೈನ್ ಟೆಸ್ಟ್ನ ತುಂಬ ಚೆನ್ನಾಗಿ ಮಾಡಿರಿ. ಆನ್ಲೈನ್ ಟೆಸ್ಟ್ ಇಸ್ ಫಸ್ಟು. ಅದನ್ನು ಒಂದು ನೀವು ಕ್ಲಿಯರ್ ಮಾಡಿದ್ರೆ 70 to 80% ನಿಮ್ಮ ಕೆಲಸ ಬಂದಂಗೆ. ಉಳಿದಿದ್ದೆಲ್ಲ ಏನು ಮಾಡ್ತಾರೋ ನಿನ್ನ ಕಮ್ಯುನಿಕೇಷನ್ ಚೆಕ್ ಮಾಡ್ಬೋದು, ನಿಮ್ಮ ಪ್ರೆಸೆಂಟೇಷನ್ ಸ್ಕಿಲ್ ಚೆಕ್ ಮಾಡ್ಬೋದು. ಅದು ಎದುರುಗಡೆನೇ ಇರುತ್ತೆ, ನೀವು ಬಂದು ಪರ್ಫಾರ್ಮ್ ಮಾಡಬೇಕಾಗತ್ತೆ. ಫಸ್ಟ್ ಆನ್ಲೈನೇ ಇರುತ್ತೆ. ಸೊ ಹೀಗಾಗಿ ಆನ್ಲೈನ್ ಅಪಾರ್ಚುನಿಟಿದು ಯಾವುದು ಬಿಡಕ್ಕೆ ಹೋಗಬೇಡಿ. ಫ್ರೆಷರ್ಸ್ BE-BTech ಇದ್ದವರು, ನೆಕ್ಸ್ಟ್ ಇಯರ್ ಪಾಸ್ಔಟ್ ಆದವರು, ಈ ಇಯರ್ ಪಾಸ್ಔಟ್ ಆಗೋರು ಅಪ್ಲೈ ಮಾಡಿ. ಯಾಕಂದರೆ ಇದ್ರ ಪ್ರಾಸೆಸ್ ಕೆಲವೊಂದು ಕಂಪ್ನೀಸ್ ಪ್ರಾಸೆಸ್ ಒಂದು 3 months ಆದರೂ ತಗೋತೆ. ಹೀಗಾಗಿ ಟೈಮ್ ತಗೊಳುತ್ತೆ. ನೀವು ಅಪ್ಲೈ ಮಾಡಿ. ಯಾವುದೇ ಅಪಾರ್ಚುನಿಟಿ ಬಂದನು ಇದು ನನಗೆ ಆಗಲ್ಲ, ಇದು ನನಗೆ ಕಷ್ಟ ಆಗುತ್ತೆ, ಆನ್ಲೈನ್ ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ, ಅದನ್ನು ಕಮ್ಯುನಿಕೇಷನ್ ಪ್ರೆಸೆಂಟೇಷನ್ ಕೊಡೋಕ್ಕಾಗಲ್ಲ, ಅದೆಲ್ಲ ನೀವು ದಯವಿಟ್ಟು ತಲೆಯಲ್ಲಿ ಇಟ್ಕೋಬೇಡಿ. ಫಸ್ಟ್ ನೀವು ಟ್ರೈ ಮಾಡಿ. ಆಗಲಿಲ್ಲ ಅಂದರೆ ನಿಮ್ದು ಏನು ಸ್ಕಿಲ್ಸ್ನ ಇಂಪ್ರೂವ್ಮೆಂಟ್ ಮಾಡಬೇಕು ಅದನ್ನು ಮಾಡ್ಕೊಳ್ಳಿ, ಆಯಿತಾ. ಫಸ್ಟ್ ಅಪಾರ್ಚುನಿಟಿ ಬಂದ್ಬಿಟ್ಟು ಕಿರ್ಲೋಸ್ಕರಲ್ಲಿದೆ, ಕಿರ್ಲೋಸ್ಕರ್ ಇನ್ಸ್ಟಿಟ್ಯೂಟಲ್ಲಿದೆ. ಇದನ್ನ ನೋಡಿ 3 to 4 rounds ಇದೆ. ಸೊ ಹಿಂಗಾಗಿ ಎಲ್ಲರೂ ಅಪ್ಲೈ ಮಾಡಿ. ಫಸ್ಟ್ ರೌಂಡ್ ನೋಡಿ ಏನು ಕೊಟ್ಟರು, ಆನ್ಲೈನ್ ಅಸೆಸ್ಮೆಂಟ್. ಅದೇ ಹೇಳ್ದಾನೆ, ಟೆಸ್ಟ್ ಕೊಟ್ಟಿರ್ತಾರೆ. ಅದನ್ನು 30 minutes ಇರುತ್ತೆ, ಕ್ವಿಜ್ ಟೈಪ್ ಆಪ್ಟಿಟ್ಯೂಡು. ಸೊ ಕಿರ್ಲೋಸ್ಕರ್ ಕ್ವೆಶನ್ಸು ಇರುತ್ತೆ. ಅದನ್ನು ನೀವು ಕಂಪ್ನಿ ಬಗ್ಗೆ ತಿಳ್ಕೊಂಡು ಮಾಡಿ ಇದು ಮಾಡಿ ನೋಡಿ. ಸ್ಟಾರ್ಟ್ 14th Jan ಇದೆ. ಕೇಸ್ ಸಬ್ಮಿಷನ್, ಇದು ಕ್ಲಿಯರ್ ಆದರೆ ಕೇಸ್ ಸಬ್ಮಿಷನ್ ಕೊಡ್ತಾರೆ ರೌಂಡು. ಅದಾದಮೇಲೆ ಸೆಮಿಫೈನಲಲ್ಲಿ 12 teams ಇದನ್ನು ಶಾರ್ಟ್ ಲಿಸ್ಟ್ ಮಾಡಿರ್ತಾರೆ. ಓಕೆ, 12 team ಶಾರ್ಟ್ ಲಿಸ್ಟ್ ಮಾಡಿದಾಗ ಅದ್ರ ಪ್ರಕಾರ ಅವರು ಏನು ಮಾಡ್ತಾರೆ, ಒಂದೊಂದು ಗ್ರೂಪಲ್ಲಿ ಒಂದು ಲೇಡಿ ಇರ್ತಾಳೆ, ಹಿಂಗೆ ಶಾರ್ಟ್ ಲಿಸ್ಟ್ ಮಾಡ್ಕೊಂಡು ಹೋಗ್ತಾರೆ ಅವರು. ನೋಡಿ, ಫೈನಲಿ 8 teams ಇದೆ. ಪ್ರೆಸೆಂಟ್ ದ ಸೊಲ್ಯೂಷನ್ ಟು ದ ಲೀಡರ್ಸ್ ಆಫ್ ದ ಕಿರ್ಲೋಸ್ಕರ್ ಗ್ರೂಪ್. ದ ಫೈನಲಿ ವಿಲ್ ಬಿ ಹೆಲ್ಡ್ ಅಟ್ ದ ಪುಣೆ ಕ್ಯಾಂಪಸ್ಸಲ್ಲಿ ನಡೀತಾ ಇರುತ್ತೆ. ಅವರಿಗೆಲ್ಲ ತುಂಬ ಅರೇಂಜ್ಮೆಂಟ್ಸ್ ಇರುತ್ತೆ. ಇದು ನೋಡಿ, ಜನವರಿಯಿಂದ ಸ್ಟಾರ್ಟ್ ಆಗಿ ಫೆಬ್ರವರಿ 1 month ಇದೆ ಇದು ಪ್ರಾಸೆಸ್ ಎಲ್ಲ. ಸೊ ಹಿಂಗಾಗಿ ನೆಕ್ಸ್ಟ್ ಇಯರ್ ಪಾಸ್ಔಟ್ ಆದವರು ಅಪ್ಲೈ ಮಾಡಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಮುತ್ತೂಟ್ ಫೈನಾನ್ಸ್. ಅದನ್ನು ಸೇಮ್ ಇದೆ ನೋಡಿ. ಇದು ಆನ್ಲೈನ್ ಅಸೆಸ್ಮೆಂಟ್ ಇದೆ, 20th January ಇದೆ. ಆಪ್ಟಿಟ್ಯೂಡ್ ಇರುತ್ತೆ. ನೆಕ್ಸ್ಟ್ ಸಬ್ಮಿಷನ್ ರೌಂಡ್ ಇರುತ್ತೆ. ಅಂದರೆ PPT ನೀವು ಪ್ರೆಸೆಂಟೇಷನ್ ಕೊಡಬೇಕು ಅವರಿಗೆ, ರಿಲೇಟೆಡ್ ಟಾಪಿಕ್ ಅವ್ರು ನಿಮ್ಮ ಮೇಲ್ ಹಾಕ್ತಾರೆ. ಅದಾದಮೇಲೆ ಡೀಟೇಲ್ ಸಬ್ಮಿಷನ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಶುಡ್ ಅಟೆಂಡ್ ಎ ಕೇಸ್ ಲ್ಯಾಂಡಿಂಗ್ ಸೆಷನ್ ಆರ್ ಮಾಸ್ಟರ್ ಲ್ಯಾಂಡ್. ಅಂದರೆ ನೀವು ಅಲ್ಲಿ ಹೋಗಿ ಲೀಡರ್ಸ್ ಮುಂದೆ, ಅಲ್ಲಿ ಯಾರು ಲೀಡರ್ಸ್ ಟಾಪ್ ಲೀಡರ್ಸ್ ಇರ್ತಾರೋ ಅವ್ರ ಮುಂದೆ ಪ್ರೆಸೆಂಟೇಷನ್ ಇದು ಮಾಡಿ ತೋರಿಸ್ಬೇಕು. 3 to 5 slides ಅಷ್ಟೇ ಇರುತ್ತೆ. ಅದನ್ನು ಡೀಟೇಲ್ ಆಗಿ ಪರ್ಟಿಕ್ಯುಲರ್ ಸೊಲ್ಯೂಷನ್, ಪ್ರಾಕ್ಟಿಕಲ್ ಸೊಲ್ಯೂಷನ್ ಜೊತೆಗೆ ನೀವು ರೆಪ್ರೆಸೆಂಟ್ ಮಾಡಬೇಕಾಗತ್ತೆ. ಓಕೆ, ಇದು ನೋಡಿ, ಎಂಡ್ ಡೇಟು March 4th ತನಕ ಇದೆ. ಇನ್ನು ತುಂಬ ಟೈಮ್ ಇದೆ. ಓಕೆ, ಎಲ್ಲರೂ ಹೋಗಿ ಲಿಂಕನ್ನು ಶೇರ್ ಮಾಡ್ತಾ ಇದ್ದೀನಿ ಡಿಸ್ಕ್ರಿಪ್ಷನಲ್ಲಿ, ಅಪ್ಲೈ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು NBCದಲ್ಲಿ NBC ಐಡಿಯಾ ಫ್ಯಾಕ್ಟ್ರಿ. ಓಕೆ, ಆ್ಯಂಡ್ ಇದು MCQ ಕ್ವಶನ್ಸ್ ಇರುತ್ತೆ. ಅಂದರೆ ಆಪ್ಷನ್ಸ್ ಕೊಟ್ಟಿರ್ತಾರೆ ಅವರು, ಅದನ್ನ ಪ್ರಕಾರ ನೀವು ಇದು ಮಾಡಬೇಕು. ಬಟ್ ಏನಂತಂದರೆ ಆ ಪರ್ಟಿಕ್ಯುಲರ್ ಟೈಮ್ ಇರುತ್ತೆ, ಆ ಟೈಮ್ ಪ್ರಕಾರ ನೀವು ಫಿನಿಶ್ ಮಾಡಬೇಕು. ಆಮೇಲೆ ಐಡಿಯಾ ಪಿಚ್ ಸಬ್ಮಿಷನ್ ಅವ್ರು ಶಾರ್ಟ್ ಲಿಸ್ಟೆಡ್ ಟೀಮಿಗೆ ಏನು ಮಾಡ್ತಾರೆ, ಅದು 2 slides 3 slides ಕೊಡ್ತಾರೆ. PPTನ ರೆಪ್ರೆಸೆಂಟ್ ಮಾಡಬೇಕು ನೀವು. ಆಮೇಲೆ ಇನ್ನೊಂದು ಬಂದ್ಬಿಟ್ಟು ಮೆಂಟರ್ಶಿಪ್ ಫೇಸ್ ಇದೆ. ಸೇಮ್ ಎಲ್ಲ ಇದರಲ್ಲಿ ಅಂದರೆ ನಿಮ್ದು ಕಮ್ಯುನಿಕೇಷನ್ ಚೆಕ್ ಮಾಡ್ತಾರೆ, ನೀವು ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಚೆಕ್ ಮಾಡ್ತಾರೆ, ಎಷ್ಟು ನೀವು ಕ್ವಿಕ್ ಆಗಿ ಕಂಪ್ಲೀಟ್ ಮಾಡ್ತೀರಾ ಅಂತ. ಅಷ್ಟೇ, ಇವು 3ನ ನೆನ್ಪಿಟ್ಕೊಂಡು ಪ್ರೆಸೆಂಟೇಷನ್ ಕೊಡಿ. ಓಕೆ, ಗ್ರ್ಯಾಂಡ್ ಫೈನಲಿಸ್ಟ್ ವಿಲ್ ಬಿ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ ನೋಡಿ, 2006 ಪಾಸ್ಔಟ್ ಇದ್ದವರು ಅಪ್ಲೈ ಮಾಡಿ. ಇದು ಒಂದು ಇನ್ಫಿನಿಯನ್ ಟೆಕ್ನಾಲಜೀಸ್ ಅಂತ, ಇದು HR ರೋಲ್ಗಿದೆ. 11 months ಕಾಂಟ್ರಾಕ್ಟ್ ಇದೆ. ಇದನ್ನು ನೋಡಿ, MBA BCA BCom 70% ಅಬೋವ್ ಇದ್ದವರು ಅಪ್ಲೈ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ಒರಾಕಲಲ್ಲಿ ಸ್ಟೂಡೆಂಟ್ ಇಂಟರ್ನ್ ಇದೆ. ಇದ್ರ ಲಿಂಕ್ ಶೇರ್ ಮಾಡ್ತೀನಿ. ಇದು ಜಸ್ಟ್ ನೀವು ಅಪ್ಲೈ ಮಾಡಿ. ಅವ್ರ ಡೀಟೇಲ್ ಏನು ಜಾಬ್ ಅಂತ ಮೆನ್ಷನ್ ಮಾಡಿಲ್ಲ ಡಿಸ್ಕ್ರಿಪ್ಷನಲ್ಲಿ. ನೀವು ಅಪ್ಲೈ ಮಾಡಿ, ಫ್ರೆಷರ್ಸು ಇಂಟರ್ನ್ ಅವ್ರು ನಿಮ್ಗೆ ಕನೆಕ್ಟ್ ಮಾಡ್ತಾರೆ. ಲಾಸ್ಟ್ ಬಂದ್ಬಿಟ್ಟು HCL ಅಲ್ಲಿ ನೋಡಿ, ವಾಕಿನ್ಸ್ ನಡೀತಾ ಇದೆ. ನಾನು ಅಡ್ರೆಸ್ಸು ಕಳಿಸ್ತೀನಿ ಇದನ್ನಿಲ್ಲಿ, ಲಕ್ನೋವಲ್ಲಿ ನಡೀತಾ ಇದೆ. ಓಕೆ, ಎಲ್ಲ ಅಪ್ಲೈ ಮಾಡಿಕೊಂಡು ಅಟೆಂಡ್ ಆಗಿ ನನಗೆ ತಿಳಿಸಿ ಏನಾಗ್ತಾ ಇದೆ ಅಂತ, ಎಷ್ಟು ರೌಂಡ್ ಕ್ಲಿಯರ್ ಮಾಡಿದಾರ ಅಥವಾ ಯಾವುದ್ರಲ್ಲಿ ಜಾಬ್ ಸಿಕ್ಕಿದೆ ಅಂತ, ಇನ್ ಕೇಸ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆದರೆ.
Thank you so much, guys. Bye bye.